ರೇಷ್ಮೆ ಸರ್, ತಮ್ಮಿಂದಲೇ ಪ್ರಾರಂಭ. ಮೂಡಾ ವಿಚಾರ ಇಷ್ಟೆಲ್ಲ ಮುನ್ನೆಲೆಗೆ ಬಂದು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿ ಒತ್ತಡ, ರಾಜೀನಾಮೆ ಕೊಡಲೇಬೇಕು ಸಿದ್ದರಾಮಯ್ಯನವರು ಅನ್ನೋದು ಹೆಚ್ಚಾಗ್ತಿರೋ ಸಂದರ್ಭದಲ್ಲೇ 8 ತಿಂಗಳ ನಂತರದಲ್ಲಿ ಕೋಲ್ಡ್ ಸ್ಟೋರೇಜ್ನಿಂದ ಆಚೆ, ಇದನ್ನು ನಾವು ಜಸ್ಟ್ ಅ ಕೋಇನ್ಸಿಡೆಂಟ್ಸ್ ಅಂತ ಕನ್ಸಿಡರ್ ಮಾಡಬೇಕಾ ಅಥವಾ ನಿಜವಾಗ್ಲೂ ಡೈವರ್ಟ್ ಟ್ಯಾಕ್ಟಿಕ್ಸ್ ಇರಬಹುದಾ? ಜಾತಿ ಗಣತಿ ವರದಿಯನ್ನು ಬಹಿರಂಗಪಡಿಸೋದನ್ನು ಯಾವಾಗ ಮಾಡಬೇಕು ಅನ್ನೋ ಆ ಕಾಲಘಟ್ಟ ಯಾವುದು ಅಂತ ನಿಗದಿ ಮಾಡೋ ಆ ನಿರ್ಣಯ ಮಾಡೋ ಅಧಿಕಾರ ಮುಖ್ಯಮಂತ್ರಿಯವ್ರಿಗಿದೆ. ಇದು 2018ರಿಂದನೂ ಇದೇ ಪ್ರಶ್ನೆಗೆ ಉತ್ತರ ಸಿಗದಂತೆ ಸಾಗಿ ಬಂದಿದೆ. ಅದನ್ನು ಬಹಿರಂಗಪಡಿಸ್ತಾನೂ ಇಲ್ಲ. ಆದರೆ ಅದರಲ್ಲಿ ಆ ಗೌಪ್ಯತೆಯನ್ನು ಮೀರಿ ನುಸುಳಿ ಬಂದಿರೋ ಅಂಕೆ ಸಂಖ್ಯೆಗಳ ಬಗ್ಗೆ ಎಲ್ಲ ಜನಾಂಗಗಳಿಂದ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಗಳು ಬಂದ್ಬಿಟ್ಟು ಅದರಲ್ಲೂ 2 ಪ್ರಭಾವಿ ಜನಾಂಗಗಳಾದ ಲಿಂಗಾಯತರು ಮತ್ತು ಒಕ್ಕಲಿಗರಿಂದ ಬಹಿರಂಗವಾದ ವಿರೋಧ ವ್ಯಕ್ತವಾಯಿತು. ಇದೇ ಮಂತ್ರಿಮಂಡಲದಲ್ಲಿ ಉಪಮುಖ್ಯಮಂತ್ರಿಯಾಗಿರೋರಿಂದ ಹಿಡಿದು ಒಕ್ಕಲಿಗ ನಾಯಕರು ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರೋ ಶಾಮನೂರ್ ಶಿವಶಂಕರಪ್ಪನೇ ನೇರವಾದ ವಿರೋಧ ವ್ಯಕ್ತವಾಗಿದೆ, ಬಹಿರಂಗವಾದ ವಿರೋಧ ವ್ಯಕ್ತವಾಗಿದೆ. ಆಯಾ ಜನಾಂಗಗಳ ಧರ್ಮಾಧಿಕಾರಿಗಳಿಂದ ಕೂಡ ವಿರೋಧ ವ್ಯಕ್ತವಾಗಿದೆ. ಯಾಕೆಂತಂದರೆ ಸಿದ್ದರಾಮಯ್ಯವ್ರ ಹತ್ರ ಮಂಡನೆ ಆಗಿರೋದು ಜಾತಿ ಗಣತಿ ವರದಿ ಅಲ್ಲ, ಜಾತಿ ಸಮೀಕ್ಷೆ ವರದಿ. ಯಾಕಂದರೆ 1977ರಿಂದ ಅಂದರೆ ಈಗ 47 ವರ್ಷಗಳಿಂದ ಹಾವನೂರು ಆಯೋಗದ ವರದಿಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ಎಲ್ಲ ಹಿಂದುಳಿದ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಗಳು ನಡೆಸಿರೋದೆಲ್ಲವೂ ಜಾತಿ ಸಮೀಕ್ಷೆ ಹೊರತು ಜಾತಿ ಗಣತಿ ಅಲ್ಲ. ಬಟ್ ಚಾರಿತ್ರಿಕ ವಿಡಂಬನೆ ಏನು ಅಂತಂದರೆ, ಈ ಜಾತಿ ಗಣತಿ ಅನ್ನೋ ಶಬ್ದವನ್ನು ಚಾಲ್ತಿಗೆ ತಂದಿದ್ದೇ ಇನ್ಯಾರೂ ಅಲ್ಲ, ಇಂಡಿಯಾ ಮೈತ್ರಿಕೂಟದ ಮೂಲ ಪ್ರವರ್ತಕ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್. ಅವರು ಮಾತ್ರ ಜಾತಿ ಗಣತಿ ಅನ್ನೋ ಹೆಸರಲ್ಲೇ ಅವ್ರು ರಾಜ್ಯದಲ್ಲಿ ನಡೆಸಿಬಿಟ್ರು, ಆ ಜಾತಿ ಗಣತಿಯನ್ನು ನಡೆಸಿಬಿಟ್ಟು ಪ್ರಸ್ತಾಪ ಮಾಡಿದರು. ಅದು ಪರಿಣಾಮ ಏನಾಯ್ತಂದ್ರೆ ಅವರೇ ಇಂಡಿಯಾ ಮೈತ್ರಿಕೂಟದಿಂದ ಹೊರಗೆ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗ್ಬಿಡ್ತು, ಆ ವಾತಾವರಣ ನಿರ್ಮಾಣ ಆಗ್ಬಿಡ್ತು. ಅದನ್ನು ಪಿಕಪ್ ಮಾಡಿದ್ದು ರಾಹುಲ್ ಗಾಂಧಿ ಅವ್ರು ಜಾತಿ ಗಣತಿ ಅಂತ. ತಮ್ಮ ಹಿಂದಿನ 4 ಅವಧಿಯ ಲೋಕಸಭಾ ಸದಸ್ಯತ್ವ ಉದ್ದಕ್ಕೂ ಯಾವತ್ತೂ ಈ ಸಾಮಾಜಿಕ ನ್ಯಾಯದ ಸಮಸ್ಯೆಯನ್ನು ಅವ್ರು ತಲೆಗೆ ಅಂಟಿಸ್ಕೊಂಡಿರಲಿಲ್ಲ. ಜಾತಿ ಗಣತಿ, ಜಾತಿ ಕೇಂದ್ರಿತ ಚರ್ಚೆಗಳೇ ಅವ್ರ ಚಿಂತನೆಗಳೇ ಅವ್ರ ಬಾಯಿಂದ ಬರ್ತಾ ಇರಲಿಲ್ಲ. ಆ ಇಂಡಿಯಾ ಮೈತ್ರಿಕೂಟ ರಚನೆ ಆದಮೇಲೆ ಇದಕ್ಕಿಂತ ಅವ್ರಿಗೆ ಜ್ಞಾನೋದಯ ಆದ ಹಾಗೆ ಜಾತಿ ಗಣತಿಯ ದೊಡ್ಡ ಸಮಸ್ಯೆ ಏನು ಅಂತಂದರೆ, ನಾನು ನನ್ನ ಪತ್ರಿಕೋದ್ಯಮವನ್ನು ಶುರು ಮಾಡಿದ್ದೆ LG ಹಾವನೂರು ಸಂದರ್ಶನ, ಲಂಕೇಶ್ ಪತ್ರಿಕೆ 2ನೇ ಸಂಚಿಕೆಯಲ್ಲಿ 1980 ಜುಲೈನಲ್ಲಿ ಪ್ರಕಟವಾಗಿತ್ತು. ಅವ್ರ ಬಗ್ಗೆ ಒಂದು ವಿಶೇಷವಾದ ಆಕರ್ಷಣೆ ಇತ್ತು ಹಾವನೂರು ಕೊಟ್ಟ ವರದಿ. ಯಾಕಂತಂದರೆ ತದನಂತರ ಬಂದರ ಅಖಿಲ ಭಾರತ ಮಟ್ಟದ ಮಂಡಲ ವರದಿ ಇತ್ಯಾದಿಗಳಿಗೆಲ್ಲ ಒಂದು ಸುಭದ್ರವಾದ ಸೈದ್ಧಾಂತಿಕ ಬುನಾದಿ ಹಾಕಿಕೊಟ್ಟಿದ್ದೆ ಹಾವನೂರು ವರದಿ. ಸಾಮಾಜಿಕ ನ್ಯಾಯಕ್ಕೋಸ್ಕರ ಜಾತಿಯೇ ಮೂಲ ಮಾನದಂಡ, ಇತರೆ ಮಾನದಂಡಗಳೆಲ್ಲ ಸೆಕೆಂಡ್ರಿ ಅಂತಂದ್ಬಿಟ್ಟು. ಆದರೆ ಇಲ್ಲಿ ಭಾರತದಲ್ಲಿ ಸಮಸ್ಯೆ ಏನು ಅಂತಂದರೆ, ನಿರ್ದಿಷ್ಟ ಜಾತಿಗಳನ್ನು ಗುರುತಿಸೋಕ್ಕೆ ನಿರ್ದಿಷ್ಟವಾದ ಭೌತಿಕ ಗುಣಧರ್ಮಗಳೇ ಇಲ್ಲ. ನಾನಿವತ್ತು ಬ್ರಾಹ್ಮಣ ಅಂತ ಬರ್ಸಿರೋದನ್ನ ಯಾರೂ ಪ್ರಶ್ನೆ ಮಾಡೋರಿಲ್ಲ, ಅಥವಾ ನಾನು ದೇವಾಂಗ ಅಂತ ಬರ್ಸಿರೋದು ಹೆಂಗೆ ಗುರುತು ಹಿಡಿತೀರ? ಒಬ್ಬ ಲಿಂಗಾಯತನಿಗೂ ಒಕ್ಕಲಿಗನೂ ಏನು ವ್ಯತ್ಯಾಸ? ಭೌತಿಕವಾದ ವ್ಯತ್ಯಾಸಗಳು ಏನೂ ಇಲ್ಲ, ಪ್ರದೇಶವಾರು ವ್ಯತ್ಯಾಸಗಳಿದೆ. ಬಟ್ ಜಾತಿವಾರು ಗುಣಧರ್ಮಗಳು ಗುರುತಿಸೋದು ಭಾಳ ಕಷ್ಟ. ಅಮೆರಿಕದಲ್ಲಿ ಬ್ಲ್ಯಾಕ್ಸು ವೈಟ್ಸು ಅಂತ ಗುರುತಿಸ್ಬಿಡ್ತಾರೆ. ಇಲ್ಲಿ ಆಮೇಲೆ ಇತ್ತೀಚೆಗೆ ಪ್ರಬಲ ಜನಾಂಗಗಳು ಕೂಡ ನಮಗೆ ಮೀಸಲಾತಿ ಬರೀ ಜನಾಂಗಗಳಷ್ಟೇ ಅಲ್ಲ, ಅವ್ರ ಒಳಪಂಗಡಗಳು, ವಿಶೇಷವಾಗಿ ನೀವು ಪಂಚಮಸಾಲಿ ಹೋರಾಟ ನೋಡ್ತಾ ಇದ್ದೀರಿ. ಅದೇ ರೀತಿ ಕುರುಬರು ಕೂಡ ತಮಗೆ ಪರಿಶಿಷ್ಟ ಪಂಗಡ ಅನ್ನೋ ಸ್ಥಾನ ಮಾಡಬೇಕು ಅವ್ರು ಹೋರಾಡ್ತಾ ಇದ್ರು. ಹೀಗಾಗಿ ಈ ಸಂಖ್ಯಾಬಲದ ಪೈಪೋಟಿ ನಡೀತಾ ಇರೋದ್ರಿಂದ ಯಾರು ಪ್ರಾಮಾಣಿಕವಾಗಿ ತಮ್ಮ ಜಾತಿ ಹೇಳ್ಕೊಳ್ತಾರೋ ಇಲ್ಲೋ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಈ ಚುನಾವಣಾ ಪ್ರಚಾರದ ಥರ ನೀವು ಈ ಜಾತಿ ಬರ್ಸ್ರಿ ಅಂತ ಯಾರಾದರೂ ಒಂದು ಕ್ಯಾಂಪೇನ್ ಮಾಡಿದರೆ ಅಗೋಚರ ಶಕ್ತಿಗಳು, ಯಾಕಂದರೆ ಪಟ್ಟಭದ್ರ ಹಿತಾಸಕ್ತಿ ಸೇರ್ಕೊಂಡ್ಬಿಟ್ಟಿದೆ ಇದರಲ್ಲಿ. ಮಠಾಧಿಪತಿಗಳು, ರಾಜಕಾರಣಿಗಳು, ಪಕ್ಷಗಳು, ಆಮೇಲೆ ಚುನಾವಣಾ ರಾಜಕಾರಣ ತಳಕು ಹಾಕ್ಕೊಂಡಿರೋದ್ರಿಂದ ಜಾತಿ ಗಣತಿ ಮೇಲ್ನೋಟಕ್ಕೆ ಹೇಳುವಷ್ಟು ಸುಲಭವಾಗಿಲ್ಲ. ಆಮೇಲೆ ಕರ್ನಾಟಕದಂಥ ರಾಜ್ಯದಲ್ಲಿ 1977ರಿಂದನೇ ಅತ್ಯಂತ ಪ್ರಗತಿಪರವಾದ ಒಂದು ಸಾಮಾಜಿಕ ನ್ಯಾಯದ ವ್ಯವಸ್ಥೆ ಬಂದಿರೋದ್ರಿಂದ ಇವತ್ತು ಎಲ್ಲ ಜಾತಿ ಜನಾಂಗಗಳಲ್ಲಿ ವಿದ್ಯಾವಂತ ಮಧ್ಯಮ ವರ್ಗ ಸೃಷ್ಟಿಯಾಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಕ್ರಿಮಿ ಲೇಯರ್ ಪ್ರಶ್ನೆ ಬರುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಸ್ವತಃ ಒಬ್ಬ ದಲಿತ ನ್ಯಾಯಮೂರ್ತಿಗಳ ಕ್ರಿಮಿ ಲೇಯರ್ ಪ್ರಸ್ತಾಪ ಮಾಡೋದಕ್ಕೆ ತಕ್ಷಣವೇ ವಿರೋಧ ಬಂತು, ಆಳು ಪಕ್ಷದಲ್ಲಿ ವಿರೋಧ ಬಂತು. NDA ಮೈತ್ರಿಕೂಟದ ದಲಿತ ಸಂಸದರೆಲ್ಲ ಹೋಗ್ಬಿಟ್ಟು ಪ್ರಧಾನಿಯವ್ರಿಗೆ ಕನ್ವಿನ್ಸ್ ಮಾಡಿದ್ರು, ಅದು ಬೇಡ, ತಪ್ಪು ಸಂದೇಶ ಕೊಡುತ್ತೆ ಅಂತಂದ್ಬಿಟ್ಟು. ಜಾತಿ ಗಣತಿ ಅವ್ರ ಹತ್ರ ಜಾತಿ ಗಣತಿ ವರದಿ ಇಲ್ಲ, ಜಾತಿ ಸಮೀಕ್ಷೆ ವರದಿ, ಅದನ್ನು ಬಹಿರಂಗ ಪಡಿಸ್ಲಿ, ಏನಾದೀತು? ಏನು ಎಕ್ದಮ್ ಅವ್ರು ಶ್ರೀನಿವಾಸನ ಹೋಗ್ಬಿಡುತ್ತಾ? ಆದರೆ ಯಾಕೆ ಅವತ್ತಿಂದ ಇವತ್ತಿನವರೆಗೂ ಮೀನಾಮೇಷ ಎಣಿಸ್ತಾ ಬಂದಾರೆ ಸಿದ್ದರಾಮಯ್ಯ, ಅದು ಗೊತ್ತಾಗ್ತಾ ಇಲ್ಲ. ಬಟ್ ಅದನ್ನ ಪದೇ ಚರ್ಚೆಗೆ ತರೋ ಟೈಮಿಂಗ್ ಇದೆಯಲ್ಲ, ಇದ್ರ ಬಗ್ಗೆ ಪ್ರಶ್ನೆ ಯಾದವ್ಜಿ, ಇವತ್ತು ನೀವು ಒಪ್ಪಲ್ಲ ಈ ಸರ್ವೆನ, ಬಟ್ ಸ್ಟಿಲ್ ನಾನು ಹೇಳ್ತೀನಿ, ರಿಪಬ್ಲಿಕ್ ಕನ್ನಡದಲ್ಲಿ ಇವತ್ತು ಪ್ರಶ್ನೆ ಕೇಳಲಾಗಿತ್ತು. ಮಹಾಭಾರತ ಮಹಾಪ್ರಶ್ನೆ ಅಂತ ಹೇಳಿ ಜಾತಿ ಗಣತಿ ಚರ್ಚೆ ಕೇವಲ ಮೂಡಾ ಡೈವರ್ಷನ್ ಗಿಮಿಕ್ಕ. 86% ಜನ ಸರ್, ಇವಾಗ ಅಪ್ಡೇಟು 85% ಜನ ಹೌದು ಇದು ಕೇವಲ ಗಿಮಿಕ್, ನಿಜವಾಗ್ಲೂ ಇಂಟೆನ್ಷನ್ ಏನಿಲ್ಲ ಇದನ್ನು ಬಹಿರಂಗಪಡಿಸೋದು ಅಥವಾ ಅನುಷ್ಠಾನಕ್ಕೆ ತರೋದು ಅನ್ನೋ ರೀತಿಯಲ್ಲಿ ಓಟ್ ಹಾಕಿದ್ದಾರೆ. ಓಕೆ, ಈಗ ವಿಚಾರ ಬಂದಿರತಕ್ಕಂಥದ್ದು ಮೊದಲನೇದಾಗಿ ಇದು ಜಾತಿ ಗಣತಿ ಅಲ್ವೇ ಅಲ್ಲ.
ಸಾಮಾಜಿಕ ಮತ್ತು ಶೈಕ್ಷಣಿಕ ಹಾಗೂ ಆರ್ಥಿಕ ಆರ್ಥಿಕ ಸಮೀಕ್ಷೆಯನ್ನು ಸಮೀಕ್ಷೆ, ಎಲ್ಲ ಜಾತಿಗಳು ಒಳಪಟ್ಟಂತಹ ಒಂದು ಸಮೀಕ್ಷೆ 6.5 ಕೋಟಿ ಕನ್ನಡಿಗರಿಗೆ ಸಮೀಕ್ಷೆ ಆಗಿರ್ತಕ್ಕಂಥದ್ದು ಅನ್ನೋದು ಮರಿಬಾರ್ದು. ಅದರಲ್ಲಿ ಕೆಲವು ಮನೆಗಳಿಗೆ ಬಂದಿಲ್ಲ ಹೋಗಿಲ್ಲ ಅಂತಕ್ಕಂಥ ಅಪಸ್ವರಗಳು ಇರಬಹುದು. ಆದರೆ ಬಹುತೇಕವಾಗಿ ಅದು ನಡೆದಿರ್ತಕ್ಕಂಥದ್ದು ಕೇವಲ ಜಾತಿಯನ್ನು ಐಡೆಂಟಿಫೈ ಮಾಡೋಕ್ಕೋಸ್ಕರ ಅಲ್ಲ. ಆಯ್ತು. ಅವರ ಸ್ಥಿತಿಗತಿಗಳ ಬಗ್ಗೆ, ಅವರ ಶೈಕ್ಷಣಿಕ ವಿಚಾರಗಳ ಬಗ್ಗೆ, ಆರ್ಥಿಕ ವಿಚಾರಗಳ ಬಗ್ಗೆ, ಔದ್ಯೋಗಿಕ ವಿಚಾರಗಳ ಬಗ್ಗೆ ಎಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಆಗಿರ್ತಕ್ಕಂಥದ್ದು 2013ರಿಂದ 2018ವರೆಗೂ ಯಾವಾಗ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾರೋ 2015ರಲ್ಲಿ 165 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿರ್ತಕ್ಕಂಥ ಒಂದು ಸಮೀಕ್ಷೆ. 165 ಕೋಟಿ ರೂಪಾಯಿಗಳು ಅದು ಯಾರ ಮನೆಯ ದುಡ್ಡು ಅಲ್ಲ, ಅದು ಕಾಂಗ್ರೆಸ್ನವ್ರದ್ದು ಅಲ್ಲ, ಅದಕ್ಕೆ ಬೇಗ ಬಿಡುಗಡೆಗೊಳಿಸಿ. ನಿಜವಾಗ್ಲೂ ಇಂಟೆನ್ಷನ್ ಇದ್ರೆ ಅನುಷ್ಠಾನಕ್ಕೆ ತಂದು ಬಿಡಿ. ಆಯ್ತಾ? ಅಲ್ಲ ಹೇಳಿ ಆದ್ರೆ ನಾನು ಮಾತಾಡ್ತೀನಿ. ಪ್ರಶ್ನೆ ಇದ್ದಿದ್ದು ಅದು. ನೀವು ಪೀಠಿಕೆನೆ ಜಾಸ್ತಿ ಕೊಟ್ಟಿದ್ರಲ್ಲ, ಅದಕ್ಕೆ ವಿಷಯಕ್ಕೆ ಬನ್ನಿ ಅಂತಂದೆ. ನೀವು ಅಡ್ಡ ಮಾತಾಡಿದ್ರೆ ನಾನು ಜಾಸ್ತಿ ಟೈಮ್ ಹೇಳಿ ಸರ್. ಪ್ರಶ್ನೆ 165 ಕೋಟಿ ರೂಪಾಯಿ ಯಾರ್ದು ಅಂತ ಹೇಳ್ತಾ ಇರ್ಬೇಕಾದ್ರೆ, ಸಾರ್ವಜನಿಕರದು ಅಂತ ಹೇಳ್ಬೇಕಾದ್ರೆ ನೀವು ಸ್ವಾಗತ ಮಾಡಬೇಕು. ಅದಕ್ಕೆ ನಿಮ್ಮ ಅಡ್ಡ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ನಮ್ಮಲ್ಲಿ ಅದ್ರ ಬಗ್ಗೆ ಒಂದು ನಿಮಿಷ ಮೇಡಮ್, ಚರ್ಚೆ ಆಗೋಗಿದೆ. ನೋಡಿ, ನಾನು ಹೇಳ್ತಾ ಇರ್ತಕ್ಕಂಥದ್ದಂದ್ರೆ ₹1 ಕೂಡ ಅಕೌಂಟಬಿಲಿಟಿ ಇರಬೇಕಾಗ್ತದೆ. ಕಾಂತರಾಜ್ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಈ ಸಮೀಕ್ಷೆಯ ವಿಚಾರದಲ್ಲಿ ಅದು ವೈಜ್ಞಾನಿಕವಾಗಿದೆಯೋ ಅವೈಜ್ಞಾನಿಕವಾಗಿದ್ದಕ್ಕಂತ ಹೇಳಿ ಮೊದಲು ಅದನ್ನು ಪ್ಲೇಸ್ ಮಾಡಬೇಕಾಗಿರ್ತಕ್ಕಂಥ ಜಾಗ ವಿಧಾನ ಇದು ಇನ್ನು ಕ್ಯಾಬಿನೆಟಲ್ಲಿ ಇಟ್ಕೊಂಡು ಸಚಿವರು ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ ಸೂಕ್ತವಾದ ತೀರ್ಮಾನಗಳು ಮಾಡಬೇಕಾಗಿರ್ತಕ್ಕಂಥ ಜನತಂತ್ರ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳ್ತಾ ಇದ್ದೀವಿ. ಯಾಕೆ ಈ ಒಂದು ಸೋಷೋ ಎಜುಕೇಷನ್ ಎಕನಾಮಿಕ್ ಸರ್ವೆನ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಲಿಕ್ಕೆ ಸಾಧ್ಯ ಆಯಿತು? ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಮಾಡಬೇಕಾದಂದ್ರೆ ಅವರು ಸಿದ್ದರಾಮಯ್ಯನವರು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಏನಕ್ಕೋಸ್ಕರ ಮಾಡೋದು ಅಂತಂದರೆ, ಹಲವಾರು ಬಾರಿ ಮೀಸಲಾತಿ ವಿಚಾರಗಳಲ್ಲಿ ಬಹಳಷ್ಟು ಸಮುದಾಯಗಳು ನಮ್ಮ ಜಾತಿ ಅನುಗುಣವಾಗಿ ಮೀಸಲಾತಿ ಬೇಕು ಅಂತ ಕೇಳ್ಕೊಂಡು ಹೋಗ್ತಾ ಇರಬೇಕಾದ್ರೆ OBCಗಳಲ್ಲಿರ್ತಕ್ಕಂಥ ಹಲವಾರು ಸಮುದಾಯಗಳು ಇವರು ಹೇಳಿದಾಗ ST ಕೇಳ್ತಕ್ಕಂಥದ್ದು ಇದ್ರು, ಬೇರೆ ಸಮುದಾಯ ಬಂದು OBC ಕೇಳ್ತಕ್ಕಂಥದ್ದು ಇತ್ತು. ಹಲವಾರು ನೋಡಿದಾಗ ಎಲ್ಲೋ ಒಂದು ಕಡೆ ಅದು 75-78ವರೆಗೂ ಹೋಗ್ತಕ್ಕಂಥ ಮೀಸಲಾತಿಗಳು ಒತ್ತಡ ಇರೋದ್ರಿಂದ ಆ ವಿಚಾರದಲ್ಲಿ ಕೇಳಿದಾಗ ಸುಪ್ರೀಂ ಕೋರ್ಟಲ್ಲಿ ಹೇಳ್ತಾರೆ, ನೀವು ಯಾವ ಮಾನದಂಡದ ಮೇಲೆ ಯಾವ ಮಾನದಂಡಗಳನ್ನು ಮೀಸಲಾತಿಯನ್ನು ನೀವು ಅನುಷ್ಠಾನಗೊಳಿಸ್ತಾ ಇದ್ದೀರಿ ಅಂತ ಕೇಳಿದಾಗ ದಿಸ್ ವಾಸ್ ದ ಎಂಪೆರಿಕಲ್ ಡೇಟಾ ವಾಸ್ ರಿಕ್ವೈರ್ಡ್ ಟು ಟಾಕ್ ಟು ದ ಸುಪ್ರೀಂ ಕೋರ್ಟ್. ಹಾಗಾಗಿ ಒಂದು ಡೇಟಾ ಕಲೆಕ್ಟ್ ಮಾಡಲಿಕ್ಕೋಸ್ಕರ ಪ್ರಾಮಾಣಿಕವಾಗಿ ಸುಮಾರು ಲಕ್ಷಾಂತರ ಟೀಚರ್ಗಳನ್ನು ಕೆಲಸಕ್ಕಿಟ್ಟು, ಎಲ್ಲ ವರ್ಗದ ಟೀಚರ್ಗಳನ್ನು ಕೆಲಸಕ್ಕಿಟ್ಟು, ಅಧಿಕಾರಿಗಳ ಕೆಲಸಕ್ಕಿಟ್ಟು ಮಾಡಿರ್ತಕ್ಕಂಥ ಸಮೀಕ್ಷಾ ವರದಿ. ಚರ್ಚೆ ಆಗಿದೆ ಯಾದವ್ ಜಿ. ಮತ್ತೆ ವಿಷಯಕ್ಕೆ ಬನ್ನಿ. 1.5 ನಿಮಿಷ ಆಯ್ತು. ನಾನು ಕೇಳಿದ ಸ್ಟ್ರೇಟ್ ಫಾರ್ವರ್ಡ್ ಪ್ರಶ್ನೆಯಪ್ಪ. ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇರೋದು ಚರ್ಚೆ. ಯಾಕೆ ಅಂತ ಹೇಳಿ, 18ರಲ್ಲಿ ನಮ್ಮ ಕೈಗೆ ಬಂದಿರಲಿಲ್ಲ. ಅದ ನಂತರ ಸಮ್ಮಿಶ್ರ ಸರ್ಕಾರ ಬಂತು, ಮಾನ್ಯ ಕುಮಾರಸ್ವಾಮಿ ಅದನ್ನ ಸ್ವೀಕಾರ ಮಾಡಕ್ಕೆ ತಯಾರಿರಲಿಲ್ಲ. ನಿಮ್ಮ ಕೈಗೆ ಬಂದು 8 ತಿಂಗಳಾಯ್ತು. ಅದಾದ್ಮೇಲೆ ನಮ್ಮ ಕೈಗೆ ಬಂದು 8 ತಿಂಗಳಾದ ನಂತರ ಕೂಡ ಚುನಾವಣೆಗಳ ಹತ್ರ ಬಂತು. ಆ ಚುನಾವಣೆ ಸಂದರ್ಭ ಮಾಡಕ್ಕೆ ಹೋದ್ರೆ ನಿಮ್ಮಂತ ಮಹಾನುಭಾವರು ಹೇಳ್ತಾರೆ ಚುನಾವಣೆಗೋಸ್ಕರ ಮಾಡಿದ್ರೆ ಗಿಮಿಕ್ ಅಂತ ಹೇಳ್ತೀರಂತ ನಮಗೆ ಗೊತ್ತಿತ್ತು. ಚುನಾವಣೆಗಳಾದ ನಂತರ ಚುನಾವಣೆ ಆದ ನಂತರ ಮಾಡಬೇಕು ಅನ್ನೋ ವಿಚಾರಗಳು ಇತ್ತು ನಮ್ಮಲ್ಲಿ. ಖಂಡಿತವಾಗ್ಲೂ ಕೂಡ ಇಟ್ ಇಸ್ ದ ಡಿಸಿಷನ್ ಆಫ್ ದ ಕ್ಯಾಬಿನೆಟ್, ವಿಲ್ ಡೆಫಿನೆಟ್ಲಿ ಡೂ ಇಟ್. ಅದಕ್ಕೂ ಮೂಡಕ್ಕೂ ಸಂಬಂಧವೇ ಇಲ್ಲಂತ ವಿಚಾರಗಳು, ಇದು ಸರ್ವ ಜನಾಂಗಕ್ಕೆ ಸೇರಿರ್ತಕ್ಕಂಥ ವಿಚಾರಗಳು. ಅದನ್ನ ನಾವು ವೈಜ್ಞಾನಿಕ ನೋಡಬೇಕಂತ ವಿಚಾರ. ಯಾವುದೇ ಕಾರಣಕ್ಕೂ ಕೂಡ ಮೂಡ ಜೊತೆಗೆ ನೀವು ತಾಳಿ ಹಾಕ್ತಕ್ಕಂಥದ್ದು ಸರಿ ಇಲ್ಲ. 2 ಘಟನೆಗಳು ಏಕಕಾಲದಲ್ಲಿ ಸಂಭವಿಸ್ತಾ ಇರೋದು ಕೇವಲ ಇಟ್ಸ್ ಅ ಮಿಯರ್ ಕೋ ಇನ್ಸಿಡೆನ್ಸ್. ಹೌದಾ? 40 ವರ್ಷದ ಸ್ವಚ್ಛ ಬಾಳು ಅಂತ ಹೇಳಿ ಇಡೀ ಮೈಯೆಲ್ಲ ಕಪ್ಪಾಗಿಸ್ಕೊಂಡು ಕುರ್ಚಿ ಉಳಿಸ್ಕೊಳ್ಳೋಕೆ ಒದ್ದಾಡ್ತಿರ್ತಕ್ಕಂಥ ಸಿದ್ದರಾಮಯ್ಯನವರು ದಿನಕ್ಕೊಂದು ಹೊಸ ನಾಟಕ ಮಾಡಿ ಡೈವರ್ಷನ್ ಟ್ಯಾಕ್ಟಿಕ್ಸ್ ಹೋಗ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದೇನು, ಜಾತಿ ಗಣತಿಯನ್ನು ಕೊಡ್ತಾ ಇದ್ದೇವೆ, ಕಾಂತರಾಜ್ ವರದಿಯನ್ನು ಅನುಷ್ಠಾನಗೊಳಿಸ್ತಿದ್ದೀವಿ ಅಂತೇಳಿ. ಈವಾಗ ಕೊಟ್ಟಿರ್ತಕ್ಕಂಥ ವರದಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2015ರ ದತ್ತಾಂಶಗಳ ಅಧ್ಯಯನ ವರದಿ 2024 ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು. ಇದು ಕಾಂತರಾಜ್ ಅವ್ರ ವರದಿ ಅಲ್ಲ. ಕಾಂತರಾಜ್ ಅವ್ರ ವರದಿಗಳಿಂದ ಕೆಲವು ಸ್ಟ್ಯಾಟಿಸ್ಟಿಕ್ಸ್ಗಳನ್ನ ತಗೊಂಡು ಅದರ ಮೇಲೆ ಮಾಡಿರ್ತಕ್ಕಂತಹ ಒಂದು ವರದಿ. ಹಾಗಾದ್ರೆ ಕಾಂತರಾಜ್ ವರದಿ ಎಲ್ಲೋಯ್ತು? ಹೇಳಿದ್ರಲ್ಲ ನಾಗರಾಜ್ ಅವರು 165 ಕೋಟಿ ಖರ್ಚು ಮಾಡಿದ್ದೀವಿ ಅಂತೇಳಿ. 165 ಕೋಟಿ ಖರ್ಚು ಮಾಡಿದ ವರದಿ ಎಲ್ಲೋಯ್ತು? ವರದಿನೇ ಇಲ್ಲ. ಮತ್ತೊಂದು ಸುಳ್ಳು ಹೇಳಿದ್ರು, 2018ರಲ್ಲಿ ನಮಗೆ ವರದಿನೇ ಕೊಟ್ಟಿರಲಿಲ್ಲ ಅಂತೇಳಿ. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು 2015ರಲ್ಲಿ ಇವ್ರು ಕಾಂತರಾಜಿಗೆ ವರದಿ ಮಾಡಿ ಅಂತ ಹೇಳ್ತಾರೆ. 165 ಕೋಟಿ ರೂಪಾಯಿ ಕರ್ನಾಟಕದ ಜನಗಳ ಹಣ ಖರ್ಚಾಗುತ್ತೆ, ರಿಪೋರ್ಟ್ ರೆಡಿ ಆಗಿದೆ ಅಂತ ಹೇಳಿದ್ರೆ ಅದೇ ಸಿದ್ದರಾಮಯ್ಯನವರು ರಿಪೋರ್ಟ್ ತಗೊಳ್ಳೋದೇ ಇಲ್ಲ. ಇದ್ದಕ್ಕಿದ್ದಂಗೆ ರಿಪೋರ್ಟ್ ಕಾಣೆಯಾಗುತ್ತೆ. ನೋಡಿ ಆ ರಿಪೋರ್ಟ್ ಆಯ್ತಾ, ಬಿಟ್ಟೋದಿಲ್ಲ. ಅದಾದ್ಮೇಲೆ ವರದಿನ ಕಾಣೆಯಾಗಿದೆ ಅಂತಾರೆ.